ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನೊಂದು, ಇವತ್ತು ನಮ್ಮ ಕೂಲಿಕಾರರ ದಿನಾಚರಣೆ. ಇಡೀ ಪ್ರಪಂಚದಲ್ಲಿ ಇದನ್ನ ಆಚರಣೆ ಮಾಡ್ತಾರೆ. ಅದಕ್ಕೆ ನಾವು 400 ರೂಪಾಯಿ ಮಾಡಿಕೊಡ್ತೇವೆ. ಮೊದಲು ಕಡಿಮೆ ಇತ್ತು, ಈಗ 400 ರೂಪಾಯಿ 100 ದಿವಸ ಎಲ್ಲ ಹಳ್ಳಿಗಳಲ್ಲಿ ಈ ಮನ್ರೇಗಾ ಯೋಜನೆ ನಾವು ಪ್ರಾರಂಭ ಮಾಡ್ತೇವೆ. ಇದಕ್ಕೂ ಅವ್ರಿಗೆ ಹೊಟ್ಟೆ ಕಿಚ್ಚು. ಹೇಗೆ ಇವರು ಸಿದ್ದರಾಮಯ್ಯನವರು ಮತ್ತು ನಮ್ಮ ಪಕ್ಷದವರು ಈ 5 ಗ್ಯಾರಂಟಿ ಕೊಟ್ಟ ಮೇಲೆ ಅವಾಗೇ ಕೇಳ್ತಿದ್ರು ಅವರು, 5 ಗ್ಯಾರಂಟಿ ಕೊಟ್ಟಿರಿ, कहां से पैसा आएगा? देश ये कर्नाटक राज्य दिवाला हो जाएगा अंदर। अरे दिवाला नहीं, बर्बाद होने के जगह आबाद हुआ है। अभी बोले उन्होंने सिद्धरामैया जी, अरे मेरा खजाना तो भर के है, उसकी चिंता नरेंद्र मोदी जी आप मत करो, ನೀವು ಅದರ ಚಿಂತೆ ಮಾಡಬೇಡಿ, ನಿಮ್ಮ ಚಿಂತೆ ಮೊದಲು ನಾವು ಮಾಡಿಕೊಳ್ಳಿ. ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಹಣ ಇದೆ? ಇವತ್ತು ಕೇಂದ್ರ ಸರ್ಕಾರ ಸುಮಾರು ದೊಡ್ಡ ನಮ್ಮ ಶ್ರೀಮಂತರ ಸಾಲ ಮನ್ನಾ ಮಾಡ್ತು. 16 ಲಕ್ಷ ಕೋಟಿ ರೂಪಾಯಿ ಮನ್ನಾ ಮಾಡ್ತು. ಬಡವರದು ರೈತರ ಸಾಲ ಎಷ್ಟು ಮನ್ನಾ ಮಾಡಿದೆ ನೀವು ಹೇಳ್ರಿ? ಮಾಡಿದೇನಾ? ಇಲ್ಲ. ಮತ್ ಸಾಲ ಯಾರ್ದಾಯ್ತು ಮನ್ನಾ? ಶ್ರೀಮಂತರದಾಯ್ತು. ಆದ್ರೂ ಮೋದಿ ಹೇಳ್ತಾನೆ, ಸಿದ್ದರಾಮಯ್ಯ ಯಾ ಜೋ ದೇ ರಹಾ ಹೈ ಫ್ರೀ, ಅದೇನೋ ಫ್ರೀ ಪೀನೋ ಏನೋ ಅಂತಿದ್ರಪ್ಪ. ಆದ್ರೆ ಇಲ್ಲಿ ಕೊಟ್ಟರು ಕೂಡ ನಿಮಗೆ 5 ಸ್ಕೀಮ್ ಯೋಜನೆಗಳು ಕೊಟ್ಟರು ಕೂಡ ಆ ಹಣ ನಮ್ಮಲ್ಲಿ ಇರ್ತದೆ, ಅಭಿವೃದ್ಧಿ ಕೆಲಸ ಆಗ್ತವೆ. ನಿನ್ಬಲ್ಲಿ ಯಾಕಿಲ್ಲಪ್ಪ? ನಾ ಬುಲೆಟ್ ಟ್ರೈನ್ ಮಾಡ್ತೀನಿ ಅಂತ ಹೇಳ್ದ. ಎಲ್ಲದಪ್ಪ ನಿನ್ ಬುಲೆಟ್ ಟ್ರೈನು? ಅದು ಅಹಮದಾಬಾದ್ ಇಂದ ಬೊಂಬೈವರೆಗೆ 500 ಕಿಲೋಮೀಟರ್ ಮಾಡಕ್ಕೆ 1 ಲಕ್ಷ ಕೋಟಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಜಪಾನ್ಲಿಂದ ಸಾಲ ಮಾಡಿ ಪ್ರಾರಂಭ ಮಾಡಿದ್ರೆ ಇನ್ನೂವರೆಗೆ 10 ವರ್ಷ ಆಯ್ತು, ಮುಗಿಲಿಲ್ಲ. ಅದೇ ಈಗ ಸೌದಿ ಹೇಳೋದಲ್ಲ, ಏನಂತ ಅವ್ರು ಕೂಡಿಸಿ, ಇವರು ಒಬ್ರು ಕುರ್ಚಿ ಮೇಲೆ ಕೂಡ ಸ್ವಾಮಿಗೆ, ಬಾಕಿ ಒಬ್ರು ಹೇಳೋದದು ಏನಂತ ನೋಡಿ, ಮೋದಿಯವರು ಬುಲೆಟ್ ಟ್ರೈನ್ ತರ್ತಾರೆ, ಮೋದಿಯವರು ಸಾಲ ಮನ್ನಾ ಮಾಡಿಸ್ತಾರೆ, ಮೋದಿಯವರು ರೈತರ ಆಮದಾನಿ ದುಪ್ಪಟ್ಟು ಮಾಡ್ತಾರೆ, ಮೋದಿಯವರು ಹೊರದೇಶದಿಂದ ತಂದು ಹಣ ಕೊಡ್ತಾರೆ ಎಲ್ಲರಿಗೆ, ಬ್ಲ್ಯಾಕ್ ಮನಿ ತಂದು 15 ಲಕ್ಷ ಅದನ್ನ ಕೊಡ್ತಾರೆ ಅಂತ ಹೇಳಿ ಅವರೇ ಹೇಳಿದ್ರು. ಈಗ ಯಾರು ಬಿಜೆಪಿಯಲ್ಲಿ ಸಾಕಷ್ಟು ವರ್ಷ ಕೆಲಸ ಮಾಡಿದ್ರು ಅವರೇ ಅವ್ರ ಬಾಯಿಂದ ಹೇಳಿದ್ರು, ನಾವು ಖರ್ಗೆ ಅವರಿಗೆ ಅನ್ಯಾಯ ಮಾಡಿದೇವೆ, ಆದರೆ ನಂಬಲ್ಲಿ ನಮ್ಗೆ ಹಿಂಗೆ ಹೇಳಿಕೊಡ್ತಿದ್ರು, ಅದಕ್ಕೆ ನಾವು ಅದೇ ಹೇಳ್ಕೊಂಡು ಓಡಾಡ್ದೇವೆ. ಅಂದ್ರೆ ಎಷ್ಟು ಸುಳ್ಳು ಮೋದಿಯವರು ಮತ್ತು ಅವರ ಜನ ಹೇಳ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಅವ್ರ ಬಾಯಿಂದನೇ ನೀವು ಕೇಳಿರಿ. ಅದಕ್ಕಾಗಿ ನಾ ಮೋದಿ ಹೇಳ್ತೀನಿ, ಯಾವಾಗಲೂ ಮೋದಿ ಸುಳ್ಳಿನ ಸರದಾರ, ನಿಜ ಹೇಳಿ ಗೊತ್ತೇ ಇಲ್ಲ. ಅದಕ್ಕೆ ಇವತ್ತು ಏನ್ ಗ್ಯಾರಂಟಿ ಏನಪ್ಪಾ ಅಂದ್ರೆ, ಈ ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ನಿಮಗೆ ಸಿಕ್ಕಿದೆ, ಅವ್ರ ಗ್ಯಾರಂಟಿ ಏನ್ ಸಿಕ್ಕಿದೆ ನಿಮಗೆ? ಏನಿಲ್ಲ. ಸುಳ್ಳಾಡ ಗ್ಯಾರಂಟಿ ಮಾತ್ರ ಅವ್ರ ಹತ್ರ ಇದೆ. ಅದಕ್ಕೆ ನೀವು ಬಹಳ ಹುಷಾರಾಗಿರ್ಬೇಕು. ಆಮೇಲೆ ಜಾತಿ ಗಣತಿ ನಾವು ಮಾಡ್ತೇವೆ. ಯಾಕೆ ಮಾಡ್ತೇವೆ? ಯಾರಿಂದ ಕಿತ್ಕೊಂಡು ಯಾರಿಗೆ ಕೊಡಕ್ಕಲ್ಲ.
ಎಷ್ಟರ ಮಟ್ಟಿಗೆ ಈ ದೇಶ ಅಭಿವೃದ್ಧಿ ಹೊಂದಿದೆ, ಎಷ್ಟರ ಮಟ್ಟಿಗೆ ನಮ್ಮ ಜನ ವಿದ್ಯಾವಂತರಾಗಿದ್ದಾರೆ, ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಇಂಜಿನಿಯರ್ಸ್ ಆಗಿದ್ದಾರೆ, ಎಷ್ಟರ ಮಟ್ಟಿಗೆ ಡಾಕ್ಟರ್ಸ್ ಆಗಿದ್ದಾರೆ, ಎಷ್ಟರ ಮಟ್ಟಿಗೆ ಅವ್ರ ಬಳಿ ಇವತ್ತು ಆಸ್ತಿ ಜಮೀನು ಇದೆ ಅಂತ ಹೇಳಿ ತಿಳ್ಕೊಂಡು ಮುಂದಿನ ಕಾರ್ಯಕ್ರಮಗಳು ಹಾಕಬೇಕು ಅಂತ ಹೇಳಿ ಈ ಜಾತಿ ಜನಗಣನೆ ಮಾಡಲತ್ತಾರೆ ಹೊರತಾಗಿ ಒಂದು ಜಾತಿ ಮೇಲೆ ಇನ್ನೊಂದು ಜಾತಿ ಕೂಡ್ಸಕ್ಕಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.